ಹಲೋ ಗೈಸ್, ಇಲ್ಲೊಬ್ರು ದೇವ್ರ ಮೇಲೆ ತುಂಬಾ ಭಕ್ತಿ ಇಟ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಾರೆ. ನೋಡೋಣ ಅವ್ರ ಬಗ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಅವ್ರು ಏನಂತಾರೆ ದೇವ್ರ ಬಗ್ಗೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ ಸರ್. ಓ ನಮಸ್ತೆ ಸರ್, ವಿಡಿಯೋ ಮಾಡ್ತಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಪರವಾಗಿಲ್ಲ ಅಂದ್ರೆ ಒಂದು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಹೇಳಿದ್ರೆ ಸಾಕು. ಮಾಡಿ ಪರವಾಗಿಲ್ಲ. ಈಗೆಲ್ಲ ಇದು Okay. ಜಾಸ್ತಿ ಸರ್, ದೇವ್ರನ್ನ ತುಂಬಾ ನಂಬ್ತೀರಾ ನೀವು? ನೋಡ್ ಮರಿ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ಲಕ್ಷ್ಮೀ ಪೂಜೆ ಮಾಡಿದವರೆಲ್ಲ ಶ್ರೀಮಂತರಾಗಕ್ಕಾಗಲ್ಲ. ಗಂಗೆ ನದಿಲಿ ಮುಳುಗೆದ್ದವರೆಲ್ಲ ಪಾಪನ ಕಳ್ಕೊಳ್ಳಲ್ಲ. ಹಾಗೆ ತಿರುಪತಿಗೆ ಹೋಗಿ ಬಂದವರೆಲ್ಲ ಸಾಲ ತೀರ್ಸಕ್ಕಾಗಲ್ಲ. ಇದೆಲ್ಲ ಹಣೆ ಬರದಲ್ಲಿ ಬರ್ದಿರ್ಬೇಕು. ಸರ್ ಏನೋ ಅಪ್ರಭುಕ್ ಒಂದು ಮಾತು ಹೇಳಿದ್ರು, ಆದ್ರೂ ಎಲ್ಲೋ ಒಂದ್ ಕಡೆ ಕೂತ್ ಯೋಚನೆ ಮಾಡಿದ್ರೆ ಅದಕ್ಕೆ ಕರೆಕ್ಟೇ ಅನ್ಸುತ್ತೆ. ಬಟ್ ದೇವ್ರನ್ನ ನೀವು ಯಾಕೆ ತುಂಬಾ ತುಂಬಾ ನಂಬ್ತೀರಾ ಹಂಗಾದ್ರೆ? ಇದು ನಾನು ಹೇಳೋಗಿಂತ ಇದೇ ಪ್ರಶ್ನೆನ ನಿಮಗ್ ಕೇಳಿದ್ರೆ ನಿಮ್ ಬಾಯಿನ ಕೇಳಕ್ ಚೆನ್ನಾಗಿರುತ್ತೆ. ಹೇಳಿ. ನಾನ್ ಏನ್ ಹೇಳಿ ಸರ್, ನಾನ್ ವಿಡಿಯೋ ಮಾಡ್ತಿರೋದು, ಇನ್ನು ನಮ್ಗೆ ಪ್ರಶ್ನೆ ಇಟ್ರೆ ನಾವ್ ಯಾಕಂದ್ರೆ ಎಲ್ಲಿ ಹೋಗೋಣ? ನೀವು ಒಂದು ಇಮ್ಯಾಜಿನೇಷನ್ ಇಟ್ಕೊಂಡ್ ಬಂದಿರ್ತೀರಾ. ಹಾಗಾಗಿ ನಿಮ್ ತಲೆಯಲ್ಲೂ ಹಲವಾರು ಥಾಟ್ಸ್ ಇರುತ್ತೆ. ನಿಮ್ ಬಾಯಲ್ಲಿ ಏನ್ ಬರುತ್ತೆ ಅಂತ ಕೇಳೋ ಕುತೂಹಲ ನಮಗೂ ಇರುತ್ತೆ. ಹೇಳಿ. ಓಕೆ ಸರ್, ನೀವು ದೇವ್ರನ್ನ ತುಂಬಾ ನಂಬ್ತೀರಾ ಅಂತ ನಾನು ನಿಮಗೊಂದು ಎರಡು ಮಾತು ಅನ್ನೋದಕ್ಕಿಂತ ಜಾಸ್ತಿನೇ ಮಾತಾಗುತ್ತೆ, ಹೇಳ್ತೀನಿ ಕೇಳಿ. ಓಕೆನಾ? ನೋಡಿ ಸರ್, ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಇರೋ ಜನಸಂಖ್ಯೆ ಅಂದ್ರೆ 1.48 ಬಿಲಿಯನ್ಸ್. ಅದರಲ್ಲಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಪಾರ್ಸೀಸು, ಜೈನಿಸಮು, ಬುದ್ಧಿಸಮು ಇವರೆಲ್ಲ ಸೇರಿಸಿ ಒಂದು ಹಿಂದೂಯಿಸಮ್, ಓಕೆ, ಇವ್ರನ್ನೆಲ್ಲ ಸೇರಿಸಿ ಹಿಂದೂಸ್ ಎಷ್ಟು ಜನ ಇದ್ದಾರೆ? ಒಂದು 10 to 15 ಮಿಲಿಯನ್ ಅಂತ ಇಟ್ಕೊಂಡ್ರೆ, ಆ 10 to 15 ಮಿಲಿಯನ್ ಹಿಂದೂಯಿಸಮ್ನಲ್ಲಿ ಹಿಂದೂಸಲ್ಲಿ ಸಬ್ ಗ್ರೂಪ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್, ಲಿಂಗಾಯತರು, ಕುರುಬರು, ಇದು ಬೆಸ್ತರು, ಗಂಗಾ ಮತಸ್ಥರು, ನಾಯಕರು, ಪಂಚಮಶಾಲಿ ಲಿಂಗಾಯತರು, ಬ್ರಾಹ್ಮಿಣ್ಸು, ಈ ಥರ ತುಂಬ ಇದ್ದಾರೆ. ಇದರಲ್ಲಿ ದೇವ್ರ ಲಿಸ್ಟಲ್ಲಿ ನೀವಿದ್ದೀರಾ? ಅದೇನು ತಿಳ್ಕೊಳ್ಳಿ ಫಸ್ಟ್. ಯಾಕಂದ್ರೆ ಇಲ್ಲಿ ಇರೋ ಸಬ್ ಗ್ರೂಪ್ಸ್ ಅಲ್ಲಿ ಒಬ್ಬೊಬ್ರನ್ನ ಅಂದ್ರೆ ಒಂದೊಂದು ದೇವ್ರನ್ನ ಅವ್ರು ಪೂಜೆ ಮಾಡ್ತಾರೆ. ಈ ಸಬ್ ಲಿಸ್ಟ್ ಅಲ್ಲಿ ನೀವಿದ್ದೀರಾ? ಅದನ್ನ ತಿಳ್ಕೊಳ್ಳಿ ಫಸ್ಟ್. ಅದಾಗ್ಲಿಲ್ವಾ, ಬಿಟ್ಬಿಡಿ. ಇವರು ದೇವ್ರನ್ನೇ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ದಾರಿಲಿ ವಚನಗಾರರು ಇದ್ದಾರೆ. ಐದಕ್ಕಿ ಲಕ್ಕಮ್ಮ, ಬಸವಣ್ಣ, ಅಕ್ಕಮಾದೇವಿ, ಇವರಿದ್ದಾರೆ. ಆಮೇಲೆ ಕಡೆಗೆ ಕವಿಗಳಲ್ಲಿ ಅವ್ರದೇ ಆದ ಒಂದು ಲೋಕದಲ್ಲಿ ದೇವರನ್ನ ತಮ್ಮದೇ ಆದ ಒಂದು ಭಾವನೆಗಳನ್ನ ಸೃಷ್ಟಿ ಮಾಡ್ಕೊಂಡು ಅವರು ದೇವರು ಗುಡಿ ಅಂತ ಹೋಗ್ತಿರ್ಲಿಲ್ಲ. ಉದಾಹರಣೆಗೆ ಕುವೆಂಪು, ಯು ಆರ್ ಅನಂತ ಮೂರ್ತಿ, ಗಿರೀಶ್ ಕಾರ್ನಾಡ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಇವರೆಲ್ಲ ಇದ್ದಾರೆ. ಇವರು ತಮ್ಮದೇ ಆದ ಒಂದು ಲೋಕದಲ್ಲಿ ಕವಿತೆಗಳನ್ನ, ಕಾವ್ಯಗಳನ್ನ ಸೃಷ್ಟಿ ಮಾಡಿರೋರು. ಇನ್ನು ದೇವ್ರನ್ನ ನಂಬಲೇಬೇಕು, ನಂಬಾರ್ದು ಅನ್ನೋ ಒಂದು ಬುಕ್ ಇದೆ, DVG ಗುಂಡಪ್ಪನವ್ರು ಬರ್ತಾರೆ, ಅದೇ ಮಂಕುತಿಮ್ಮನ ಕಗ್ಗಗಳು. ಅದನ್ನ ಓದ್ರಿ ಫಸ್ಟ್. ಆಮೇಲೆ ಕಡೆಗೆ ನಿಮ್ನ ನೀವೇ ಅರ್ಥಕೊಳ್ಳಿ ದೇವ್ರನ್ನ ನಂಬೇಕೆ ಬೇಡವಾ ಅಂತ. ಇಲ್ಲಿ ಹೆಂಗಾಗಿದೆ ಅಂದ್ರೆ, ದೇವ್ರ ನಮ್ಮನ್ ಬಿಟ್ರೆ ನಾವು ಮಾತ್ರ ದೇವ್ರು ಬಿಡ್ತಿಲ್ಲ. ಅಂದ್ರೇನು, ಅವನಿಗೆ ಸುಮ್ಮನೆ ಕಾಟ ಕೊಡ್ತಿದೀವಿ, ಒಳ್ಳೇದ್ ಮಾಡು, ಎಲ್ಲರೂ ಒಳ್ಳೇದೇ ಮಾಡ್ಬೇಕು ಅಂತ ದೇವ್ರ ಹತ್ರ ಹೋಗಿ ಬೆಡ್ಕೊಂಡ್ರೆ ಕೆಟ್ಟವ್ರು ಯಾರು? ತುಂಬಾ ಸತ್ಯವಾದ ಮಾತು. ಏನಂದ್ರೆ, ಕಂಟೆಂಟ್ ಮಾಡೋದು ಮುಖ್ಯ ಅಲ್ಲ, ವಿಡಿಯೋ ಮಾಡೋದು ಮುಖ್ಯ ಅಲ್ಲ. ಮಾಡಕ್ ಮುಂಚೆ ಅದ್ರ ಹಿನ್ನೆಲೆ ಏನು, ಅದ್ರ ಬಗ್ಗೆ ಏನು ಅಂತ ತಿಳ್ಕೊಂಡು ಅರ್ಕೊಂಡು ಅದ್ರ ಪ್ರಕಾರವಾಗಿ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ವಿಷಯ ತಿಳ್ಕೊಂಡಿದ್ದಾರೆ. ಇನ್ನೊಂದು ಮಾತು ಜಾಸ್ತಿನೇ ಕಲ್ತ್ಕೊಂಡೆ. ಹೇಳ್ತಿ ಕೇಳಿ. ಇವಾಗ ನೇಚರ್, ಆವಾಗಿನ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇತ್ತಲ್ಲ, ಆವಾಗ ನೇಚರ್ನ ವೇದಿಕ್ ಪೀಪಲ್ ಇವರೆಲ್ಲ ನೇಚರ್ನ ತುಂಬಾ ನಂಬ್ತಿರೋರು. ಫಾರ್ ಎಕ್ಸಾಂಪಲ್ ಜೈನಿಸಮ್ ಅಲ್ಲಿ ಎವ್ರಿ ನಾನ್ ಲಿವಿಂಗ್ ಥಿಂಗ್ಸ್ ಹ್ಯಾವ್ ಎ ಸೋಲ್, ಅಂದ್ರೆ ನಿರ್ಜೀವ ವಸ್ತುಗಳಲ್ಲೂ ಸೋಲ್ ಇದೆ ಅಂತ. ಅದೇ ಬುದ್ಧಿಸಮ್ ಅಂದ್ರೆ ಲಿವಿಂಗ್ ಆರ್ಗನಿಸಮ್ಸ್, ಜೀವವಿರುವ ವಸ್ತುಗಳಲ್ಲಿ ಅಷ್ಟೇ ಸೋಲ್ ಇದೆ, ಆತ್ಮ ಇದೆ ಅಂತ ಹೇಳ್ತಿದ್ರು. ಸೊ ನಾನೇನು ಹೇಳ್ತಿರೋದಂದ್ರೆ, ನಿಮಗೆ ಖುಷಿ ಕೊಡುವಂಥ ವಾತಾವರಣ, ವ್ಯಕ್ತಿ ಯಾರು ಅಂತಂದರೆ, ಇವಾಗ ನೀವು ಒಂದೆರಡು ದಿನ ನಿಮ್ಮ ಅಮ್ಮನ ನೋಡಿರಲ್ಲ ಅಂತ ಅಂದ್ಕೊಳ್ಳಿ. ನಿಮಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಒಂದೆರಡು ದಿನ ನಿಮ್ಮ ಹೆಂಡತಿ ಮಕ್ಕಳ ಮುಖ ನೋಡಿರಲ್ಲ. ಸೊ ಹೊರಗಡೆ ಹೋಗಿರ್ತೀರ. ಒಂದೆರಡು ದಿನ ನಾನು ಬಂದಾದ್ಮೇಲೆ ನಿಮ್ಮ ಹೆಂಡತಿ ಮಕ್ಕಳು ಅಥವಾ ಅಮ್ಮನ ಮುಖ ನೋಡೋದ್ಲಿಕ್ಕೆ ಖುಷಿ ಆಗೋದೇ ಇಲ್ಲ ಎಲ್ಲ ಒಂದು ಕಡೆ. ಸೊ ನಿಮಗೆ ಖುಷಿ ಕೊಡುವಂಥ ವಾತಾವರಣ ನಿನಗೆ ಅಂದರೆ ಹ್ಯಾಪಿನೆಸ್. ಸಮುದ್ರ ನೋಡಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ? ಅದು ಅಲೆಗಳು ಸವಂಡು ಬಂದು ಅಪ್ಪಳಿಸೋದು, ನಿಮಗೆ ಏನೋ ಒಂಥರ ಎಂಥೂಸಿಯಾಸಮ್, ಲೈಫಲ್ಲಿ ಏನೋ ಒಂದು ಸಾಧಿಸ್ಬೇಕು ಅಥವಾ ಏನೋ ಒಂದು ಮಾಡಬೇಕು ಅನ್ನೋ ಒಂದು ತುಡಿತ ಅಥವಾ ಪೀಸ್ ಏನಂತೀರ, ಶಾಂತಿ, ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಅದು ದೇವರು. ಇಲ್ಲಿ ಬಂದು ದೇವ್ರ ಹತ್ರ ಕೈ ಮುಕ್ಕೊಂಡು ನನಗೆ ಒಳ್ಳೇದು ಮಾಡಂದ್ರೆ ಎಲ್ಲಿದ್ದ ಮಾಡ್ತಾನೆ ದೇವರು? ನಿಂದೇನಿದ್ಯಪ್ಪ ಅದನ್ನ ಮಾಡು ಅಂತಾನೆ ದೇವರು. ನಾ ನೆಕ್ಸ್ಟ್ ಟೈಮ್ ಇಂದ ದೇವಸ್ಥಾನ ವಿಸಿಟ್ ಮಾಡಕ್ ಮುಂಚೆ ಒಂದ್ಸಲ ಯೋಚನೆ ಮಾಡ್ಬಿಟ್ಟು ಬರ್ಬೇಕು. ಆ ತರ ಒಂದು ಇನ್ಫಾರ್ಮೇಶನ್ ಕೊಟ್ರು. ಥ್ಯಾಂಕ್ ಯು. ದಯವಿಟ್ಟು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ.